ನಮಸ್ಕಾರ ಎಲ್ರಿಗೂ. ನಾನು ಜೈಕಿರಣ್ ಬನವಾಸಿ ಕನ್ನಡಿಗರಿಂದ. ಬೆಂಗಳೂರು ದಸರಾ ಮೈಸೂರು ದಸರಾ ಎರಡಕ್ಕೂ ಡಿಫ್ರೆನ್ಸ್ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಜೊತೆಗೆ ಐಫಾ ಡೇ ಅಂದ್ರೇನೂ ಗೊತ್ತಿಲ್ಲ. ಆಮೇಲೆ ಯಾಕೆ ಐಫಾ ಡೇ ಮಾಡ್ತಾರೆ ಗೊತ್ತಿಲ್ಲ. ಭಾರತಕ್ಕೂ ಬೆಂಗಳೂರಿಗೂ ಐಫಾಗೂ ಏನು ಸಂಬಂಧ ಏನು ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಬೆಂಗಳೂರು ದಸರಾ ಅನೇಕ ಪಲ್ಲಕ್ಕಿಗಳು ಬರ್ತವೆ, ವಿಜೃಂಭಣೆ ಅಂತ ಆಗುತ್ತೆ, ಡಿ ಜೆಗಳು ಬರ್ತವೆ, ಡ್ಯಾನ್ಸ್ ಮಾಡ್ತಾರೆ, ಕುಣಿತಾರೆ. ಯಾಕೆ ಮಾಡ್ತಾರೆ ಏನು ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ. ಅದಷ್ಟು ವಿಷಯ ಪರ್ಫೆಕ್ಟಾಗಿ ದಾಖಲೆ ಸಮೇತ ನಮ್ಗೆ ಇವಾಗ ರಾಜೀವ್ ಸರ್ ಇದ್ದಾರೆ, ವೆಯ್ಟ್ ಮಾಡ್ತಾರೆ ನಮಗೋಸ್ಕರ. ಅವ್ರಿಗೆ ಕಂಪ್ಲೀಟ್ ವಿಡಿಯೋ ಕೊಡ್ತಾರೆ, ನೋಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಎಲ್ಲಿದ್ದೀವಿ ಅಂತಂದ್ರೆ ಬೆಂಗಳೂರಿನ ಜೆ.ಸಿ. ನಗರದಲ್ಲಿರುವಂತಹ ಐಫಾ ಸ್ಮಾರಕ. ಐಫಾ ಡೇ ಅಂತಾನೆ ಸೆಲೆಬ್ರೇಟ್ ಮಾಡ್ತೀವಿ ನಾವು. ಸೆಪ್ಟೆಂಬರ್ 23 ಮುಂಚೆ ಡೆಲ್ಲಿನಲ್ಲಿ ಮಾತ್ರ ಮಾಡ್ತಾ ಇದ್ರು, ಈಗ ಬೆಂಗಳೂರಲ್ಲೂ ಮಾಡ್ತಾ ಇದೀವಿ. ಅದು ಒಂದು ಖುಷಿಯ ವಿಚಾರ. ಆದ್ರೆ ಈ ಇತಿಹಾಸವನ್ನ ನಾವೆಲ್ಲ ತಿಳ್ಕೊಳ್ಳೇಬೇಕು. ಈ ಸೈನ್ಯ ಹೇಗ್ ಬಂತಪ್ಪ? ಮೈಸೂರು ಲ್ಯಾನ್ಸರ್ಸ್ ಸೈನ್ಯ ಐಫಾ ಡೇ ಅಂತ ಯಾಕೆ ಆಚರಣೆ ಮಾಡ್ತೀವಿ? ಈ ದೂರದ ಇಸ್ರೇಲ್ ನಲ್ಲಿ ಇರೋದು ಐಫಾ. ಆ ಸಿಟಿಗೂ ಇಲ್ಲಿಗೂ ಏನ್ ಸಂಬಂಧ ಅಂತ ನಿಮ್ಗೆಲ್ಲ ಒಂದು ಕುತೂಹಲ ಇದ್ದೇ ಇರುತ್ತೆ. ಇವರ ಕತೆ ಹೇಳ್ತೀನಿ ನಾನು. ಮೈಸೂರು ಲ್ಯಾನ್ಸರ್ಸ್ ಕತೆ ಏನಂದ್ರೆ 1799ರಲ್ಲಿ ಆಂಗ್ಲ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಹತನಾಗ್ತಾನೆ. ತದನಂತರ ಮೈಸೂರು ರಾಜ್ಯವನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಎನ್ನುವಂತಹ ಒಬ್ರು ಬಾಲಕನಿಗೆ ಪಟ್ಟ ಕಟ್ತಾರೆ. ಅವರು ಮಹಾರಾಜರಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಬ್ರಿಟಿಷರ ಪರವಾಗಿ ಇದ್ದಂತಹ ಸೈನಿಕರು ಯಾರು ಅಂದ್ರೆ ಈ ಲ್ಯಾನ್ಸರ್ಸ್ ಆಗ್ತಾರೆ. ಅದಾದ್ಮೇಲೆ ಇವರ ಕೊಡುಗೆಗಳು ಏನು ಅಂದ್ರೆ ಮೊದಲನೆಯ ಮಹಾವಿಶ್ವ ಯುದ್ಧದಲ್ಲಿ ಇವರ ಹೋರಾಟ ಸಾಹಸ ಅವನ್ನೆಲ್ಲ ನಾವು ಬೆಂಗಳೂರಿಗರಾಗಿ ತಿಳ್ಕೊಳ್ಳೇಬೇಕಾಗುತ್ತೆ. ಇಲ್ಲಿಂದ ಈ ಜೆ.ಸಿ. ನಗರದ ಕ್ಯಾಂಪಸ್ ಇಂದ ಸಾಕಷ್ಟು ಜನ ಹೋಗಿರುವಂತ ದಾಖಲೆನೂ ಸಿಗುತ್ತೆ. ಅವ್ರ ಹೆಸರುಗಳೆಲ್ಲ ನಾವು ನೋಡ್ಬೋದು ಇಲ್ಲಿ. ಇವರೆಲ್ಲ ಇಸ್ರೇಲ್ ದೇಶ ಸ್ಥಾಪನೆ ಆಗಕ್ಕೆ ಕಾರಣಕರ್ತರು. ನಿಮ್ಗೆ ಗೊತ್ತಾ? ಈಗಲೂ 7ನೇ ಕ್ಲಾಸ್ ಒಂದು ಪಠ್ಯ ಪುಸ್ತಕದಲ್ಲಿ ಅವರ ದಾಖಲೆಗಳಿದೆ. ನಮ್ಮ ಪಠ್ಯ ಪುಸ್ತಕದಲ್ಲೂ ಈ ದಾಖಲೆಗಳನ್ನ ಇವತ್ತು ಸೇರಿರೋದು ನಿಜವಾಗ್ಲೂ ಖುಷಿಯ ವಿಚಾರ. ಇವತ್ತು ಈ ಕತೆ ಏನಂದ್ರೆ 1914ರಲ್ಲಿ ಇವರೆಲ್ಲ ಯುದ್ಧಕ್ಕೆ ಹೋಗ್ತಾರೆ. ಬ್ರಿಟಿಷರ ಪರವಾಗಿ ಯುದ್ಧಕ್ಕೆ ಹೋಗಿ ಅಲ್ಲಿ ಈಟಿ ಬರ್ಜಿಗಳಿಂದ ಅಟೋಮನ್ ತರ್ಕರ ವಿರುದ್ಧ ಹೋರಾಟ ಮಾಡಿ, ಅವ್ರ ಹತ್ರ ಮಿಷಿನ್ ಗನ್ಗಳಿರುತ್ತೆ, ಇವರು ಹೋರಾಟ ಮಾಡಿ ಗೆಲುವನ್ನ ಸಾಧಿಸ್ತಾರೆ. ಹೀಗೆ ಹಲವಾರು ಪ್ರದೇಶಗಳಿಗೆ ಹೋಗಿ ಇವರು ಗೆಲುವನ್ನ ಸಾಧಿಸಿ ಮೈಸೂರು ಸಂಸ್ಥಾನಕ್ಕೆ ಹೆಸರನ್ನ ತಂದ್ಕೊಡ್ತಾರೆ. ಆದ್ರೆ ನಾವಿವತ್ತು ಮಾತಾಡ್ತಾ ಇರೋ ವಿಚಾರ ಏನಪ್ಪಾ ಅಂದ್ರೆ ಈ ಒಂದು ಐಫಾ ದಿನಾಚರಣೆ, ಈ ಸ್ಮಾರಕ ಮತ್ತೆ ಮೈಸೂರು ಲ್ಯಾನ್ಸರ್ಸ್ಗೆ ಸಂಬಂಧಪಟ್ಟಿರುವಂತಹ ಒಂದು ಆಚರಣೆ ಇದೆ. ನಮ್ಗೆಲ್ಲ ಮೈಸೂರು ದಸರಾ ಗೊತ್ತು, ಆದ್ರೆ ಬೆಂಗಳೂರಲ್ಲೂ ದಸರಾ ನಡೆಯುತ್ತೆ. ಗೊತ್ತಾ? ವಿಜಯದಶಮಿ ದಿನ ಇಲ್ಲಿ ನಮ್ಗೆ 100 ಪಲ್ಲಕ್ಕಿಗಳು ಸೇರಿ ದಸರಾ ಆಚರಣೆಯನ್ನ ಮಾಡ್ತಾರೆ. ಇದನ್ನ ನಾವು ಬೆಂಗಳೂರು ದಸರಾ ಅಂತಾನೆ ಹೇಳ್ತೀವಿ. ಎಲ್ಲಪ್ಪ ಇದು ಅಂದ್ರೆ ಜೆ.ಸಿ. ನಗರ, ಮುನ್ರೆಡ್ಡಿ ಪಾಳ್ಯ, ಮಠದಳ್ಳಿ, ಈ ತರ ಸುತ್ತಮುತ್ತ ಆರ್.ಟಿ. ನಗರ ಇರುವಂತಹ ಎಲ್ಲಾ ಪಲ್ಲಕ್ಕಿಗಳು, ಎಲ್ಲಾ ದೇವಾಲಯದ ಪಲ್ಲಕ್ಕಿಗಳು ಬಂದು ಸೇರುತ್ತೆ. ಏನಿದು ಬೆಂಗಳೂರು ದಸರಾ, ಇದಕ್ಕೇನ್ ಸಂಬಂಧ ಅಂತ ನೀವು ಕೇಳಿದ್ರೆ ಇದಕ್ಕೂ ಒಂದು ಕತೆ ಇದೆ. 1914ರಲ್ಲಿ ಈ ತರ ಕರೆ ಬರುತ್ತೆ ಮಹಾರಾಜರಿಂದ, ನೀವೆಲ್ಲಾರು ಬಂದು ಯುದ್ಧಕ್ಕೆ ಭಾಗವಹಿಸ್ಬೇಕು ಅಂತ. ಆಗ ಇಲ್ಲಿರೋರು ಏನ್ ಮಾಡ್ತಾರೆ, ಇಲ್ಲಿರುವಂತಹ 3 ಪುರಾತನ ದೇವಸ್ಥಾನ. ಮೊದಲನೇದು ಯಾವ್ದು ಅಂದ್ರೆ ಮಠದಲ್ಲಿ ಇರುವಂತಹ ಗುಂಡು ಮುನೇಶ್ವರ, ಅಂದ್ರೆ ಮಠದಳ್ಳಿ ಇದೆಯಲ್ಲ ಅಲ್ಲಿರುವಂತಹ ಗುಂಡು ಮುನೇಶ್ವರ ದೇವಾಲಯ, ಮತ್ತೆ ಮಹೇಶ್ವರಮ್ಮ ಮತ್ತೆ ಹನುಮಂತನ್ನ ಪೂಜೆ ಮಾಡಿ ಅವ್ರೇನ್ ಮಾಡ್ತಾರೆ, ಒಂದು ಅಡ್ಡ ಪಲ್ಲಿಕೆಗಳ ಮೂಲಕ ಒಂದು ಜಾತ್ರೆ ಮಾಡಿ ಹೋಗ್ತಾರೆ. ಏನಂತ, ನಾವು ಮೊದಲನೇ ವಿಶ್ವ ಯುದ್ಧದಲ್ಲಿ ಗೆದ್ದಿ ಏನಾದ್ರೂ ಬಂದ್ರೆ ನಿಮ್ಗೆಲ್ಲ ವಿಜಯ ಯಾತ್ರೆ ಮಾಡ್ತೀವಿ, ಒಂದು ದೊಡ್ಡ ಹಬ್ಬನೇ ಮಾಡ್ತೀವಿ ಅಂತ. ಹಂಗೆ ಅರ್ಕೆ ಮಾಡ್ಕೊಂಡು ಹೋದಂತ ಈ ಜನರು, ಇಲ್ಲಿನ ಸೈನಿಕರು ಯಾರಿದ್ದಾರೆ, ಅವ್ರು ಯುದ್ಧ ಗೆದ್ದು ಬಂದಾದ್ಮೇಲೆ ಅದನ್ನ ಮರೆಯಲ್ಲ. ಸೊ ಅವರು ಆ ಒಂದು ಉತ್ಸವನ್ನ ದಸರವಾಗಿ ಆಚರಣೆ ಮಾಡ್ಕೊಂಡ್ ಬರ್ತಾರೆ. ಈಗ ಬೆಂಗಳೂರು ದಸರಕ್ಕೆ 100 ವರ್ಷ. ಆದ್ರೆ ಇಲ್ಲಿ ಕೆಲವೊಂದು ಸಂಗತಿಗಳು ನಾವು ತಿಳ್ಕೊಳ್ಳೇಬೇಕು. ಇವತ್ತು ಆ ಆಚರಣೆ ಮಾಡ್ಬೇಕಾದ್ರೆ ಈ ಸ್ಮಾರಕನೇ ನಾವೆಲ್ಲ ಮರ್ತೋಗಿದೀವಿ ಅಂತ ಅನ್ಸುತ್ತೆ. ಐಫಾ ಡೇ ದಿನ ಅಲಂಕಾರ ಮಾಡ್ತೀವಿ, ಅವತ್ತು ಒಂದೇ ದಿನ ಇದಕ್ಕೆ ಒಂದು ಗೌರವ ಸಿಕ್ತಂಗಾಗುತ್ತೆ. ಆದ್ರೆ ವಿಜಯದಶಮಿ ದಿನ ಕೂಡ ಯಾವುದು ಉತ್ಸವ ಸಮಿತಿ ಇದೆ, ಅವರು ಈ ಒಂದು ಸ್ಮಾರಕಕ್ಕೂ ತಳಿರು ತೋರಣಗಳಿಂದ ಅಲಂಕಾರ ಮಾಡಿ ದೀಪಾಲಂಕಾರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಆ ಆಚರಣೆ ಮಾಡಕ್ಕೆ ಮೂಲ ಕಾರಣನೇ ಈ ಸ್ಮಾರಕ. ಇಲ್ಲಿಂದ ಹೋದಂತ ಸೈನಿಕರು, ಎಷ್ಟೋ ಜನಕ್ಕೆ ಅದು ಗೊತ್ತಿದೆ, ಆದ್ರೆ ಉತ್ಸವ ಸಮಿತಿ ಇದನ್ನ ತಿಳ್ಕೊಂಡು ಇದಕ್ಕೊಂದು ಗೌರವ ಕೊಡ್ಬೇಕು. ನಂತರ ಪಲ್ಲಕ್ಕಿಗಳೆಲ್ಲ ಇಲ್ಲಿ ಬರ್ಬೇಕಾದ್ರೆ ಒಂದು ಸ್ಮರಣಾರ್ಥಕವಾಗಿ ಅವರೇನು ವಾದ್ಯಗಳು ಇಟ್ಕೊಂಡಿರ್ತಾರೆ, ಮ್ಯೂಸಿಕ್ ಇರುತ್ತೆ, ಅದನ್ನೆಲ್ಲ ಸ್ಟಾಪ್ ಮಾಡಿ ಒಂದು ಗೌರವ ಸೂಚಿಸಿ ಮುಂದೆ ಅವರ ಆಚರಣೆಗಳು ಒಂದು ಪ್ರದಕ್ಷಿಣೆ ಮಾಡಿ ಅವರು ಆಚರಣೆಗಳನ್ನ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಆ ಸಂಭ್ರಮಾಚರಣೆಗೆ ಯಾರು ಅಡ್ಡಿ ಮಾಡ್ಬೇಕಂತಲ್ಲ. ಅಂದ್ರೆ ಈ ಸ್ಮಾರಕಕ್ಕೆ ಆ ಸೈನಿಕರು ಹೋಗಿ ಹುತಾತ್ಮರಾದ್ರಲ್ಲ, ಅವರೆಲ್ಲ ನಮ್ಮವರು. ಇದರಲ್ಲಿ ಜಾತಿ ಭೇದ ಭಾವ ಇದ್ರೆ ಎಲ್ಲರೂ ಇದ್ರು. ಕನ್ನಡದವ್ರು ಇದ್ರು, ರಜಪೂತ್ರಿದ್ರು, ಮರಾಠಿಗರಿದ್ರು, ಮುಸಲ್ಮಾನರಿದ್ರು, ಅರಸು ಮನೆ ತಂದವರಿದ್ರು. ಇವರೆಲ್ಲರೂ ಸಹ ಪ್ರಾಣ ತ್ಯಾಗ ಮಾಡಿದ್ದಾರೆ.
ಅವತ್ತು ಅವ್ರು ಮಾಡಿರೋಂಥ ತ್ಯಾಗ ಇವತ್ತು ನಾವು ನೆನ್ಸ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಇದೊಂದು ನಮ್ಮ ಕಡೆಯಿಂದ ಒಂದು ಕಳಕಳಿಯ ಪ್ರಾರ್ಥನೆ ಅಂತಾನೆ ಹೇಳ್ಬೋದು.